ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಸರ್, ನಮಗೊಂದು ಮಹೀಂದ್ರ ವೆರಿಟೋ ಎಲ್ಲೋ ಬೋರ್ಡ್ ವೆಹಿಕಲ್ ಗಾಡಿ ಕಳಿಸ್ಕೊಡಿದ್ರೆ, ಕಾರು ಸೇಲ್ಗಿದೆ ಅಂತ ವಾಟ್ಸಪ್ ಫೋಟೋ ಹಾಕಿದರೆ. ಹೌದು, ಏನೈತ್ರಿ ಸರ್ ಮಾಡಲು? ಅದು 16 ಮಾಡಲು, 16. 2016 ಮಾಡಲ್ ಐತ್ರಾ? ಹೌದು. ಓಕೆ. ತಾವು ಓನರ್ ಎಷ್ಟಾಗಿದ್ದಾರೆ ಸರ್ ಗಾಡಿಗೆ? ಸಿಂಗಲ್ ಓನರು, ನಾವೇ ಶೋರೂಮ್ ಗಾಡಿ ಪರ್ಚೇಸ್ ಮಾಡಿತ್ತು. ನೀವು ಸಿಂಗಲ್ ಓನರಾ? ಹೌದು. ಓಕೆ ಸರ್. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? 1,08,000 ಚಿಲ್ಲರೆನ ರನ್ನಿಂಗ್ ಇದೆ ಈಗ. ಓಕೆ, 1,08,000 ಚಿಲ್ಲರೆ ರನ್ನಿಂಗ್ ಆಗೈತೆ ರೀ? ಹೌದು. ಓಕೆ. ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿದ್ದೀರಿ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರು? 4 ಟೈರು ಹೊಸ ಟೈರ್ ಹಾಕಿರೋದು, ಫ್ರೆಶ್ ಟೈರ್ ಹಾಕಿ ಒಂದು 3 ಮಂತ್ಸ್ ಏನೋ ಆಗಿದೆ. ಹೌದಾ? ಸ್ಟೆಪ್ನಿನೂ ಕೂಡ ಒರಿಜಿನಲೇ ಇದೆ. ಅಂದರೆ ಒರಿಜಿನಲ್ ಅಂದರೆ ಒಂದು 60-70% ಇರ್ಬೋದು ಅಷ್ಟೇ. ಅದು ಓಕೆ, ಅದನ್ನು ಹಾಕ್ಸೋದು ಕೂಡ ಓಡಿಸ್ಕೋಬೋದು, ಏನು ಪೇಲ್ ಏನು ಆಗಿಲ್ಲ? ಏನು ಇಲ್ಲ, ಒರಿಜಿನಲ್ ಇದೆ ಅದುವೇ. ಓಕೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಬಾಡಿ ಕಂಡೀಷನಲ್ಲಿ ಒಂದೇ ಒಂದು ಗೆರೆ ಕೂಡ ಬಿದ್ದಿಲ್ಲ ಗಾಡಿ ಮೇಲೆ. ಓಕೆ. ನಾವು ಅಪ್ ಟು ಶೋರೂಮ್ ಮೇಲೆ ಆಯಿಲ್ ಸರ್ವಿಸ್ ಕೂಡ ಶೋರೂಮ್ ಮೇಲೆ ಮಾಡ್ತಿರೋದು ನಾವೆಲ್ಲ. ಇದು ಎಲ್ಲ ಶೋರೂಮ್ ಕಂಡೀಷನ್ ಗಾಡಿ ಇರೋದು, ನಾವೇನು ಜಾಸ್ತಿ ಗಾಡಿ ರನ್ ಮಾಡಿಲ್ಲ. ಅದು ಓಕೆ ಸರ್. ಪ್ರತಿಯೊಂದು ನಾವು ಕೂಡ ಶೆಡ್ಡಲ್ಲಿ ಶೋರೂಮ್ ಇಟ್ಟಿದ್ದು ರೆಕಾರ್ಡೆಡ್? ಗಾಡಿ. ಎಲ್ಲಿ? ಪ್ರತಿಯೊಂದು ಕೂಡ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಐತ್ರಾ? ಎಲ್ಲ ಶೋರೂಮ್ ಮೇಲೆ ನಾವು ಸರ್ವಿಸ್ ಮಾಡಿಸಿರೋದು. ಶೋರೂಮ್ ಮುಂದೆ ನಾವು ಬೇಕಾದ್ರೆ ಎಲ್ಲ ಬಿಲ್ ಸಮೇತ ಕೊಟ್ಬಿಡ್ತೀವಿ ಬೇಕಾದ್ರೆ. ಓಕೆ ಸರ್. ತಮ್ಮದು ಗಾಡಿಗೆ ಸರ್ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಇಟ್ಟಿರಿ? ಎಫ್ ಇನ್ಸೂರೆನ್ಸು? ಇನ್ಸೂರೆನ್ಸು ಲ್ಯಾಪ್ಸ್ ಇದೆ, ಟ್ಯಾಕ್ಸು ಲ್ಯಾಪ್ಸ್ ಇದೆ. 1 ವರ್ಷ ಅಷ್ಟೇ ಇರೋದು, 6 ಮಂತ್ ಏನೋ ಟ್ಯಾಕ್ಸ್ ಲ್ಯಾಪ್ಸ್ ಇದೆ. ಓಕೆ. ಪರ್ಮನೆಂಟು ಮತ್ತು FC 2026 ಗಂಟಲು ಇದೆ. ಹೌದಾ? ಮುಂದಿನ ವರ್ಷ ಗಂಟ ಪರ್ಮನೆಂಟ್. ಇವಾಗ ಲ್ಯಾಬ್ಸ್ ಆಗಿದ್ದು ಇನ್ಸೂರೆನ್ಸು ಮತ್ತು ಟ್ಯಾಕ್ಸು? ಟ್ಯಾಕ್ಸ್ 2. ಓಕೆ ಸರ್. ತಾವು ಕಟ್ಕೊಡೋದ ಇನ್ನು ತೊಗೊಂಡ್ರೆ ಕಟ್ಕೋಬೇಕು ರೀ ಅದು? ಅದು ವ್ಯವಹಾರ ಆದರೆ ಸರ್ ಎಲ್ಲ ನಾವೇ ಕಟ್ಕೊಡ್ತೀವಿ, ಇಲ್ಲ ಬೇಕಾದ್ರೆ ಅವರೇ ಕಟ್ಕೋಬೋದು. ಓಕೆ. ಹೇಗಾದರೂ ಓಕೆ. ಅದು ಮಾತುಕತೆ ಮ್ಯಾಗೆ ಡಿಪೆಂಡ್ ಮಾಡ್ತೀರಿ? ಹೌದು. ಓಕೆ ಸರ್. ನಿಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಯಾವುದೂ ಇಲ್ಲ ಸರ್. ಬೇಕಾದ್ರೆ ಅವರು ಪೊಲೀಸ್ ವೆರಿಫಿಕೇಷನಲ್ಲಿ ಬೇಕಾದ್ರೆ ನಮ್ಮ ರೆಡಿ ತೋರಿಸ್ಕೊಡ್ತೀವಿ. ಬೇಕಾದ್ರೆ ಆಲ್ಟೋ ಆಫೀಸಲ್ಲಿ ಅವರಿಗೆ CCನೂ ಬರಲ್ಲ. ಬೇಕಾದ್ರೆ ಅದರ್ಸಿಗೆ ಕೇಸ್ ಇದ್ದರೆ ಬೇಕಾದ್ರೆ ಅಕಸ್ಮಾತ್ ಒಂದು ವೇಳೆ ಇದ್ದರೆ ಅದನ್ನು ನಾವೇ ಕಂಪ್ಲೀಟ್ ಮಾಡಿಕೊಡ್ತೀವಿ. ಓಕೆ. ಕ್ಲಿಯರ್ ಮಾಡಿಕೊಡ್ತೀವಿ ಒಂದು ವೇಳೆ ಇದ್ದರೆ? ಅಕಸ್ಮಾತ್ ಒಂದು ವೇಳೆ ಇದ್ದರೆ ಅದನ್ನು ನಾವೇ ಕಂಪ್ಲೀಟ್ ಮಾಡಿಕೊಡ್ತೀವಿ. ಓಕೆ ಸರ್. ಮೈಲೇಜಲ್ಲಿ ಏನು ಬರ್ತಿತ್ತು ಸರ್ ನಿಮ್ಮ ಕೈಯಾಗ? ಸರ್ ನಮ್ಮ ಕೈಯಲ್ಲಿ ಒಂದು 18-19 ಬರುತ್ತೆ. 18 ತನಕ ಬರ್ತೈತೆ ರೀ? AC ಹಾಕಿದ್ರೆ AC-ಯಲ್ಲಿ 18-19 ಬರುತ್ತೆ. ನಾನ್ AC 20 ರೀಚ್ ಆಗುತ್ತೆ. ಓಕೆ ಸರ್. ಅದೇನು ಡೀಸೆಲ್ ವೇರಿಯಂಟಾ ಪೆಟ್ರೋಲ್ ವೇರಿಯಂಟಾ? ಡೀಸೆಲ್ ಇದು. ಓಕೆ ಸರ್. ಇಂಟೀರಿಯರ್ ಎಲ್ಲ ಏನೇ ಬರ್ತೈತೆ ಸರ್ ಒಳಗಡೆ? ಸರ್ ಇಂಟೀರಿಯಲ್ ನಾವು ಏನೂ ಮಾಡಿಸಿಲ್ಲ. ಶೋರೂಮ್ ಗಾಡಿ ತಂದುಬಿಟ್ಟು ಸಿಸ್ಟಮ್ ಒಂದು ಇದೆ ಅಷ್ಟೇ. ಪೈನಿಯರ್ ಸ್ಪೀಕರ್ಸ್ ಇದೆ, ಒಂದು ವೈರ್ಲೆಸ್ ಸಿಸ್ಟಮ್ ಇದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಓಕೆ ಸರ್. ಅದು ಬಿಟ್ಟರೆ ಮಾಮೂಲಿ ಪವರ್ ವಿಂಡೋ, ಪವರ್ ಸ್ಟೇರಿಂಗು? ಅದರಲ್ಲಿದೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇದೆ. ಓಕೆ. AC ವರ್ಕೋತೆಲ್ಲ ಇದೆ ರೀ ಇವಾಗ? AC ಎಲ್ಲ ವರ್ಕೌಟ್ ಇದೆ ಸರ್ ಎಲ್ಲ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ಒಂದು 350 ಹೇಳಿದ್ನಿ, 3.5 ಹೇಳಿದ್ನಿ. ಯಾರು ಬಂದರೆ ನೆಗೋಷಿಯಬಲ್ ಮಾಡಿಕೊಡ್ತೀವಿ, ಚಿಕ್ಕದು ಮಾಡಿಕೊಡ್ತೀವಿ. ಓಕೆ. ಮಾಡಲ್ ಬಂದುಬಿಟ್ಟು 2016 ಮಾಡಲು, ತಾವು ಸಿಂಗಲ್ ಓನರು? ಹೌದು. ಓಕೆನಾ? ಓಕೆ ಸರ್, ಖಂಡಿತ ಇರಲಿವೆ. ಮೈಲೇಜ್ ಎಲ್ಲ ಒಂದು 18 ತನಕ ಮೈಲೇಜ್ ಕೊಡ್ತದೆ ಅಂತ ಹೇಳಿದ್ರಿ? 18-19 ಬರುತ್ತೆ ಸರ್, ಖಂಡಿತ ಇವೆ. ಓಕೆ. 3,00,000 ಎಷ್ಟು ಹೇಳಿದ್ರಿ? 3.5 ಹೇಳಿದ್ದೀನಿ ಸರ್ ಅದಕ್ಕೆ. ಓಕೆ ಸರ್. ನೆಗೋಷಿಯಬಲ್ ಏನು ಮಾಡ್ಕೊಡ್ತೀರಾ? ಇನ್ಸೂರೆನ್ಸು ಟ್ಯಾಕ್ಸ್ ಎಲ್ಲ ಕಟ್ಕೊಡೋದು ಹೇಳ್ತಾ ಇದ್ರೆ ಏನು ತೊಗೊಂಡ್ರೆ ಕಟ್ಕೋಬೇಕಾ? ಅವ್ರ ಮಾತುಕತೆಗೆ ಬಂದರೆ ಹೇಗಾರು ಹೋಗುತ್ತೆ ಸರ್ ಬೇಕಾದ್ರೆ. ಇಲ್ಲ ಸರ್, ಇವಾಗ 3.5 ಹೇಳಿದ್ರಲ್ಲ, ಇವಾಗ ನೀವು ಯಾವ ಥರ ಹೇಳಿದ್ರಿ ಅಂತ? ಇನ್ಸೂರೆನ್ಸ್ ಎಲ್ಲ ಕಟ್ಟಿಕೊಡ್ತೀವಿ. 3 ಕಟ್ಟಿಕೊಡ್ತಾರೆ. 320, 320 ನಾವೇ ಕಡಿಮೆ ಮಾಡಿಕೊಟ್ರೆ. ಸ್ವಲ್ಪ ನೆಗೋಷಿಯೇಟ್ ಮಾಡಿಕೊಟ್ರು ಗಾಡಿ 3,10,000 ಕೊಟ್ಟರು ಇನ್ಶೂರೆನ್ಸ್ ಎಲ್ಲ ಕಟ್ಟೆ ಕೊಡ್ತೀರಾ? ಹೌದು ಸರ್, ಖಂಡಿತ.
ಓಕೆ ಸರ್ ಅದರಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಏನು ರೀ 3,10,000 ಫೈನಲ್ ರೇಟ್ ಮಾಡ್ತೀರಿ ಸರ್? ಇಲ್ಲ ಸರ್ ಇಲ್ಲ, ಯಾಕಂದರೆ ಈಗ ನಾವೇ ಇನ್ಸೂರೆನ್ಸು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಡ್ತೀವಲ್ವಾ, ಹ್ಞೂ ಇನ್ಸೂರೆನ್ಸ್ ಸಮೇತ ಕಟ್ಕೊಡ್ತೀನಿ, ಟ್ಯಾಕ್ಸ್ ಸಮೇತ ಕಟ್ಕೊಡ್ತೀನಿ. ಫೈನಲ್ ನೋಡಿ ಸರ್ ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸು ನಾವೇ ಅವರೇ ರೆಡಿ ಮಾಡಿಸ್ಕೊಂಡ್ರೆ 3 ಲಕ್ಷ ಫೈನಲ್ಲು. ಹಾಂ ಇಲ್ಲ ನಾವೇ ಕಟ್ಕೊಡ್ತೀವಿ ಅಂದರೆ 310, 320 ಬರೋ ಬಿಡ್ಬೋದು ಸರ್, ರೆಡಿ ಮಾಡಿಕೊಡ್ತೀನಿ ನಾನೇ. 310 ತನಕ ಕೊಡಕ್ಕೆ ರೆಡಿ ಇದೀರಿ? ಹೌದು ಸರ್, ಖಂಡಿತ ಇವೆ. ತಮ್ಮ ಗಾಡಿದಂತೂ ಲೊಕೇಶನ್ ಯಾಕಂದರೆ ಸರ್ ಗಾಡಿ ಮೇಲೆ ಸರ್ ಒಂದೇ ಒಂದು ಸ್ಕ್ರಾಚ್ ಇಲ್ಲ. ನಾವು ಶೋರೂಮ್ ಗಾಡಿ ತಗೊಂಡ್ಮೇಲೆ ನಾವೇ ರನ್ ಮಾಡ್ಕೊಂಡು ಇದುವರೆಗೂ ಯಾರ ಕೈಗೂ ಗಾಡಿ ಕೊಟ್ಟಿಲ್ಲ ನಾವು. ಓಕೆ ಹಂಗಾಗಿ ನಾವು ಗಾಡಿ ಅದು ನೋಡಿ ತುಂಬ ಚೆನ್ನಾಗಿದೆ ಗಾಡಿ, ಒಂದು ಗೆರೆ ಕೂಡ ಬೀಳಕ್ಕೆ ಬಿಟ್ಟಿಲ್ಲ ನಮ್ಮ ಗಾಡಿ ನಾವು. ಹಂಗಾಗಿ ಓಕೆ ಸರ್ ಓಕೆ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ. ಇದು ಗಾಡಿ ಇರೋಂಥ ಲೊಕೇಶನ್ ಎಲ್ಲಿ ರೀ ಸರ್? ಇದು ಹಾಸನಲ್ಲಿದೆ ಸರ್. ಇದು ಹಾಸನ ಟೌನ್ ಅಕ್ಕಪಕ್ಕ ಅಲ್ಲಿ ಐತ್ರಿ? ಹಾಸನದಿಂದ ಒಂದು 5 ಕಿಲೋಮೀಟ್ರ್ ಸರ್. ಇದು ಗೊರೂರು ಬರುತ್ತಲ್ಲ, ಹೇಮಾವತಿ ಡ್ಯಾಮ್ ಬರುತ್ತಲ್ಲ, ಆ ರೋಡಲ್ಲಿ ಇದೆ. ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಇದೇ ನಮ್ಮ ಕಾಂಟ್ಯಾಕ್ಟ್ ನಂಬರು. ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಮಾಡಿಕೊಡಿ ಸರ್, ಆಯಿತು. ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಸರ್ ಹೆಚ್ಚಿಗೆ ಮಾಡಿಕೊಡೋಣ. ಓಕೆ ಆಯಿತು. ಓಕೆ ಸರ್ ಥ್ಯಾಂಕ್ ಯು. ಓಕೆ ಸರ್ ಓಕೆ.